ನೋಡ್ತನ್ಮಯ್ ಬಾಕ್ಸಿಂಗ್ ಕಲಿಯೋದು ಅಷ್ಟು ಸುಲಭ ಅಲ್ಲ ಪುಟ್ಟ. ಅದಕ್ಕೆ ಬೇಕಾದ ಕಿಟ್ ತಗೋಬೇಕು, ಅದು ತುಂಬಾ ಖರ್ಚಾಗತ್ತೆ ಮರಿ. ಆದ್ರೆ ಅಂಕಲ್ ಅಮ್ಮ ಗಿಫ್ಟ್ ಕೊಟ್ಟಿದಾರಲ್ಲ, ಅದ್ರಲ್ಲಿರೋ ದುಡ್ಡನ್ನ ಖರ್ಚು ಮಾಡಿದ್ರೆ ಆಯ್ತು. ತನ್ಮಯ್, ಬರ್ತಾ ಬರ್ತಾ ನಾಲ್ಗೆ ಉದ್ದಾಗ್ತಿದೆ ನಿಂದು. ದೀದಿ, ಕೆಲ್ಸ ಆಯ್ತಾ? ಬೇಬಿ, ತುಂಬಾ ಹೊಟ್ಟೆ ಹಸಿತಿದ್ಯಾ? ಇನ್ನು ಸ್ವಲ್ಪ ಹೊತ್ತಲ್ಲಿ ಡಿನ್ನರ್ ರೆಡಿ ಆಗತ್ತೆ. ಬೇಬಿ, ಇವತ್ತು ನಾನು ಡಿನ್ನರ್ಗೆ ಏನ್ ಪ್ರಿಪೇರ್ ಮಾಡ್ತಿದ್ದೀನಿ ಅಂತ ಗೆಸ್ ಮಾಡು. ನಿನ್ ಫೇವ್ರೆಟ್ ಡಿಶ್ ಮಾಡ್ತಿರೋದ್ ನೀನ್ ತಾನೆ, ನೀನೇ ಹೇಳು ಏನು ಅಂತ. ಪ್ಲೀಸ್ ಬೇಬಿ, ಗೆಸ್ ಮಾಡು. ನನ್ ಕೈಲಿ ಆಗಲ್ಲ ಶ್ರೇಷ್ಠ. ಬೇಬಿ ಪ್ಲೀಸ್ ಪ್ಲೀಸ್ ಗೆಸ್ ಮಾಡು. ಸರಿ, ಏನು ಚಪಾತಿ ಮಾಡ್ತಿದ್ಯಾ? ತಾಂಡ ಸುಮ್ನೆ ಏನೇನೋ ಹೇಳ್ಬೇಡ. ನೋಡಲ್ಲಿ, ಚಪಾತಿ ಮಾಡಕ್ ಬೇಕಾಗಿರೋ ಐಟಮ್ ಏನಾದ್ರು ಇದ್ಯಾ? ಚಪಾತಿ ಇಟ್ಟಿದ್ಯಾ, ಲಟ್ಟಣ್ಗೆ ಇದ್ಯಾ? ಸರಿ, ಮತ್ ನೀನೇ ಹೇಳಿ ಏನು ಅಂತ. ನಾನ್ ಹೇಳಲ್ಲ, ಆದ್ರೆ ಒಂದ್ ಸಣ್ಣ ಕ್ಲೂ ಕೊಡ್ತೀನಿ ಆಯ್ತಾ? ಈ ಐಟಮ್ ನಾನೇ ನಿನ್ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿತ್ತು. ಅವತ್ತಿಂದ ಇದು ನಿನ್ ಫೇವ್ರೆಟ್ ಡಿಶ್ ಕೂಡ. ಏನು, ಸ್ಟ್ರಾಬೆರಿ ಐಸ್ ಕ್ರೀಮಾ? ಏ ತಾಂಡವ್, ಪ್ಲೀಸ್ ಸ್ಟಾಪ್ ಇಟ್. ಡಿನ್ನರ್ಗೆ ಯಾರಾದ್ರೂ ಐಸ್ ಕ್ರೀಮ್ ನ ಮಾಡ್ತಾರಾ? ಅದಕ್ಕೆ ಹೇಳಿದ್ದು ನೀನು ಅಂತ. ತಾಂಡವ್, ಇಟ್ಸ್ ನನ್ ಅದರ್ ದೆನ್ ಪಾಸ್ತಾ. ಕರ್ಮ, ಯಾಕಾದ್ರೂ ನನಗೆ ಪಾಸ್ತಾ ಇಷ್ಟ ಅಂತ ಹೇಳಿದ್ನು. ಈ ವಾರದಲ್ಲಿ 3ನೇ ಸಲ ಮಾಡ್ತಿದ್ದಾಳೆ. ಬೇಬಿ, ಏನಾದ್ರೂ ಅಂದ್ಯಾ? ಏನಿಲ್ಲ, ಪಾಸ್ತಾ ಅಲ್ವಾ? ಸೂಪರ್ ಸೂಪರ್. ತಾಂಡವ್, ಏನಾಯ್ತು? ಅವಾಗ್ಲಿಂದ ನಾನು ನೋಡ್ತಾ ಇದ್ದೀನಿ, ಏನಾದ್ರೂ ಪ್ರಾಬ್ಲಮ್ಮಾ? ಅಫ್ಕೋರ್ಸ್ ಶ್ರೇಷ್ಠ, ಅದೇನು ಅಂದ್ರೆ ಇವಳ ಹತ್ರ ಯಾಕೆ ಮೂಡ್ ಆಫ್ ಅಂತ ಹೇಳಿದ್ರೆ ಮತ್ತೆ 100 ಪ್ರಶ್ನೆ ಕೇಳಿ ಇರಿಟೇಟ್ ಮಾಡ್ತಾಳೆ. ನನಗದಕ್ಕೆಲ್ಲ ಆನ್ಸರ್ ಮಾಡೋಷ್ಟು ಟೈಮು ಇಲ್ಲ, ಪೇಷನ್ಸು ಇಲ್ಲ. ತಾಂಡವ್, ನಿನ್ನೆ ಕೇಳ್ತಾ ಇರೋದು, ಏನಾದ್ರೂ ಪ್ರಾಬ್ಲಮ್ಮಾ? ಆತರ ಎಲ್ಲ ಏನೂ ಇಲ್ಲ ಶ್ರೇಷ್ಠ, ತುಂಬಾ ಹೊಟ್ಟೆ ಹಸಿತಾ ಇದೆ, ಅದಕ್ಕೆ ಆತರ ಅಂದೆ. ಐ ಆಮ್ ಸೋ ಸಾರಿ ತಾಂಡವ್. ಇನ್ನೊಂದು 5 ಮಿನಿಟ್ಸ್ ಅಲ್ಲಿ ನಾನು ಪಾಸ್ತಾ ರೆಡಿ ಮಾಡ್ತೀನಿ, ಓಕೆನಾ? ಓಕೆ. ಪಾಸ್ತಾ ಪಾಸ್ತಾ. ಅಮ್ಮ, ಗುಂಡಣ್ಣ ಯಾಕಿನ್ನೂ ಬಂದಿಲ್ಲ? ಅವನು ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾನೆ. ಏನು, ಉಪವಾಸ ಸತ್ಯಾಗ್ರಹನ? ಇವತ್ತು ಊಟದ ಡಬ್ಬಿನ ಹಾಗೆ ತಂದಿದ್ದಾನ ಅವನು. ಗುಂಡಣ್ಣ, ಹೇ ಗುಂಡಣ್ಣ. ಅಮ್ಮ, ನಿನ್ ಗುಂಡಣ್ಣ ಅಂತ ಕರೆದ್ರೆ ಅವ್ನ್ ಬರಲ್ಲ. ಅವ್ನ್ಗಿನ್ನೂ ಕೋಪ ಜಾಸ್ತಿ ಆಗುತ್ತಷ್ಟೇ. ಬರ್ತಾ ಬರ್ತಾ ಅತಿ ಆಯ್ತು. ತನ್ಮಯ್, ಎಲ್ಲಿದ್ಯಾ? ಬಾರೋ. ಅದೇನ್ ನಿನ್ ಹಠ, ನಾನು ನೋಡ್ತೀನಿ, ಬಾ. ಭಾಗ್ಯ, ಹಠದ ವಿಷಯದಲ್ಲಿ ನೀನ್ ಏನ್ ಹೇಳಿದ್ರು ಪ್ರಯೋಜನ ಇಲ್ಲ ಬಿಡು. ಯಾಕೆ ಹೇಳು? ಅವನ ಅಮ್ಮನೂ ಅದೇ ತಾನೆ ಅಂದ್ರೆ ಹಠ. ಹೇಳಿದ್ದು ಮಾತ್ ಕೇಳಲ್ಲ, ಅವಳು ಹೇಳಿದ್ದೇ ಆಗ್ಬೇಕು, ಹೌದಾ? ಹೌದತ್ತೆ, ಕೆಲವೊಂದ್ ವಿಷಯದಲ್ಲಿ ಹಠ ಮಾಡ್ಲೇಬೇಕಾಗುತ್ತಲ್ವಾ? ಇಲ್ಲಾಂದ್ರೆ ಬೇರೆಯವ್ರು ಹೇಳಿದನ್ನೆಲ್ಲ ಕೇಳ್ತಾ ಇರ್ಬೇಕಾಗುತ್ತೆ. ಹೇಯ್, ಯಾಕೋ ಹೀಗೆಲ್ಲ ಮಾಡ್ತಿದ್ಯಾ? ಅಮ್ಮ, ನನ್ ಜಿಮ್ ಸೇರ್ಸೋ ತನಕ ಹಠ ಹಿಡ್ದೇ ಹಿಡಿತೀನಿ. ನನ್ ಜಿಮ್ ಸೇರ್ಸಕ್ಕಷ್ಟೇ. ಏ, ನಿಂಗ್ ಅದಾಗಲ್ಲ ಅಂತ ಹೇಳಿದ್ರೆ ಅರ್ಥ ಆಗಲ್ವಾ? ಅಮ್ಮ, ಸ್ಕೂಲಲ್ಲಿ ಎಷ್ಟು ತಮಾಷೆ ಮಾಡ್ತಾರ ಗೊತ್ತಾ? ಗುಂಡ ಗುಂಡ ಅಂತ ರೇಗಿಸ್ತಾರೆ. ಅದನ್ನ ಕೇಳಿಸ್ಕೊಂಡಕ್ಕಾಗಲ್ಲ ಅಲ್ವೋ? ಇಷ್ಟು ದಿನಾನು ನಿನ್ನ ಎಲ್ಲರೂ ಹಾಗೆ ಕರೀತಾ ಇದ್ರು ತಾನೆ. ಇಷ್ಟು ದಿನ ಅದನ್ನೆಲ್ಲ ಪಾಸಿಟಿವ್ ಆಗೇ ತಗೊಳ್ತಿದ್ದೆ. ಹಾಗ್ ನೋಡಕ್ ಹೋದ್ರೆ ಗುಂಡಣ್ಣ ಅಂತ ಕರೆದ್ರೆ ನನಗೆ ತುಂಬಾ ಇಷ್ಟ ಆಗುತ್ತೆ ಅಂತ ನೀನೇ ಹೇಳ್ತಿದ್ದೆ ಅಲ್ವಾ? ಅಮ್ಮ, ಇಷ್ಟು ದಿನ ಇಷ್ಟ ಆಗ್ತಿತ್ತು, ಆದ್ರೆ ಇವಾಗ ಆಗ್ತಾ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನನ್ ಸಣ್ಣ ಆಗ್ಬೇಕು ಅಂದ್ರೆ ಆಗ್ಬೇಕು, ಜಿಮ್ ಸೇರ್ಬೇಕು. ಗುಂಡಣ್ಣ ನೋಡು, ಸುಮ್ನೆ ಹಠ ಹಿಡಿಬೇಡ, ಬೈಸ್ಕೋತಿ ಅಷ್ಟೇ ನನ್ ಕೈಲಿಗ. ಏನ್ ಮಾಡೋದು ಭಾಗ್ಯ? ಯಾರೋ ಒಬ್ರು ದೊಡ್ಡೋರು ಹೇಳಿದ್ದಾರೆ,
ಕೆಲವು ವಿಷಯದಲ್ಲಿ ಹಠ ಹಿಡಿಬೇಕಂತೆ, ಇಲ್ಲ ಅಂದ್ರೆ ಇನ್ನೊಬ್ರು ಹೇಳಿದ ಮಾತು ಕೇಳ್ಬೇಕಾಗತ್ತಂತೆ. ಅತ್ತೆ, ಅಯ್ಯೋ, ನಾನೆಲ್ ತಪ್ಪು ಹೇಳ್ದೆ ಭಾಗ್ಯ, ಯಾರೋ ದೊಡ್ಡೋರ್ ಹೇಳಿದ್ದನ್ನ ನಾ ಸುಮ್ನೆ ಹೇಳ್ದೆ ಅಷ್ಟೇ. ಗುಂಡ ತಮ್ಮೈ ಬಾ ಊಟ ಕುತ್ಕೋ. ನನಗ್ ಬೇಡ ಬೇಡ ಬೇಡ. ಗುಣನ ನೋಡು, ಸುಮ್ನೆ ಹಠ ಮಾಡ್ಬೇಡ, ಮರ್ಯಾದೆಯಿಂದ ಬಂದು ಊಟಕ್ಕೆ ಕೂತ್ಕೋ. ನನಗ್ ಬೇಡ ಅಂದ್ರೆ ಅರ್ಥ ಆಗಲ್ವಾ? ಇವತ್ ಯಾಕೋ ನೀನ್ ನನ್ ಕೈಯಲ್ಲಿ ಏನೋ ಕೂಗಾಡ್ತಾ ಇದ್ರಿ, ಏನಾದ್ರು ಸಮಸ್ಯೆನಾ? ಯಾಕೆ ಸುಮ್ನೆ ಕೂತಿದ್ಯಾ? ಆದಿ ಕೇಳ್ತಾ ಇದ್ದಂತಾನೆ ಏನಾಯ್ತು ಅಂತ ಹೇಳೋ. ಪಾಪ ಅವನ ಮೇಲೆ ಯಾಕೆ ರೇಗಾಡ್ತೀರಾ? ಏನೋ ಬೇಜಾರಲ್ಲಿದ್ದಾನೆ. ಈ ಆದಿ ಇದ್ದಾನಲ್ವಾ, ಎಲ್ಲ ಸರಿ ಮಾಡ್ತಾನೆ. ಗುಂಡಣ್ಣ, ಅದೇ ಸಾಹೇಬ್ರಿಗೆ ಗುಂಡಣ್ಣ ಅಂತ ಕರೆದ್ರೆ ಕೋಪ ಬರುತ್ತೆ, ತನ್ಮಯ್ ಅಂತ ಕರಿ. ಓ ಹೌದಾ, ಸರಿ ಸರಿ, ಸಾರಿ. ಹೇಳು ತನ್ಮಯ್, ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ನನ್ನ ಹತ್ರನೂ ಹೇಳಲ್ವಾ ಏನಾಗಿದೆ ಅಂತ? ಏನಿಲ್ಲ, ಅವನು ಜಿಮ್ ಸೇರ್ಬೇಕಂತೆ, ಅಮ್ಮ ಬೇಡ ಅಂದಿದ್ಕೆ ಕೋಪ ಮಾಡ್ಕೊಂಡಿದ್ದಾನೆ. ಇದಾ ವಿಷಯ. ತನ್ಮಯ್, ನಿನ್ಗೊಂದು ವಿಷಯ ಗೊತ್ತಾ? ನಾನು ನೀನು ಸೇಮ್ ಪಿಂಚಲ್ಲಿ ಇದ್ದೀವಿ. ಅರೆ ಯಾಕೆ ಅಂತ ಆದ್ರೂ ಕೇಳಬಾರ್ದಾ? ಹೋಗ್ಲಿ ಬಿಡು, ನಾನೇ ಹೇಳ್ತೀನಿ. ಈ ವಯಸ್ಸಲ್ಲಿ ಏನಾದ್ರೂ ಮಾಡ್ಬೇಕು ಅಂತ ಆಸೆ ಆಗೋದು ಸಹಜ. ಹಾಳಾದ ಮನ್ಸು ಕೇಳೋದೇ ಇಲ್ಲ. ಈಗ ನಿನಗಾಗ್ತಿರೋದು ಅದೇ. ನನ್ಗೂ ಚಿಕ್ಕ ವಯಸ್ಸಲ್ಲಿ ಜಿಮ್ಗೆ ಸೇರ್ಕೋಬೇಕು ಅಂತ ತುಂಬಾ ಆಸೆ ಇತ್ತು. ಆದ್ರೆ ನಮ್ಮ ಅಪ್ಪ ಅಮ್ಮ ತುಂಬಾ ಅಪೋಸ್ ಮಾಡ್ಬಿಟ್ರು. ಜಿಮ್ಗೆ ಸೇರ್ಕೊಂಡ್ರೆ ಹೈಟ್ ಆಗಲ್ಲ, ಅದು ಇದು ಅಂತಂದ್ರು. ಹಾಳಾಗೋಗ್ಲಿ ಅಂತ ಬಿಟ್ಬಿಟ್ಟೆ. ಆದ್ರೂ ಏನಾದ್ರೂ ಮಾಡದೆ ಸುಮ್ಮನೆ ಇರೋಕ್ಕೆ ಮನಸ್ಸು ಕೇಳಲಿಲ್ಲ. ಅದಕ್ಕೆ ಕ್ರಿಕೆಟ್ ಕಲ್ತ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ಆದ್ರೆ ಈ ಪ್ಯಾಡು ಹೆಲ್ಮೆಟ್ ಎಲ್ಲ ಹಾಕೊಂಡು ಆಡೋದು ತುಂಬಾ ಕಷ್ಟ ಆಗೋಯ್ತು. ಅದಕ್ಕೆ ಅದು ಬೇಡ ಅಂತ ಬಿಟ್ಬಿಟ್ಟೆ. ಆಮೇಲೆ ಸಿಂಗಿಂಗ್ ಕಲ್ತ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ಸೇರ್ಕೊಂಡೆ ಕೂಡ. ಹಾಗಾದ್ರೆ ನೀವ್ ಹಾಡ್ ಚೆನ್ನಾಗಿ ಹೇಳ್ತೀರಾ ಅಂತ ಆಯ್ತು. ಅಯ್ಯೋ, ಸೇರ್ಕೊಂಡೆ. ಆದ್ರೆ ನನ್ನ ಸ್ವರ ಕೇಳಿ ನನ್ಗೆ ಯಾಕೋ ಬೇಡ ಅನ್ಸ್ತು, ಬಿಟ್ಬಿಟ್ಟೆ. ಓ, ನಾನು ಹೇಳಿರೋ ಕತೆ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಆಮೇಲೆ ಅಷ್ಟೇ ಅಲ್ಲ ತನ್ಮಯ್, ಏನೇನೋ ಟ್ರೈ ಮಾಡಿದೆ, ಏನೂ ಆಗ್ಲಿಲ್ಲ. ಲಾಸ್ಟ್ ಟ್ರೈ ಅಂತ ನನ್ನ ಬೆಸ್ಟ್ ಫ್ರೆಂಡ್ ಒಬ್ಬ ಇದ್ದ. ಅವನು ಬಾಕ್ಸಿಂಗ್ ಸೇರ್ಕೊಂಡಿದ್ದ. ಅವನ ಜೊತೆ ನಾನು ಸೇರ್ಕೊಳ್ಳೋಣ ಅಂತ ಹೇಳಿ ನಾನು ಹೋಗಿ ಸೇರ್ಕೊಂಡೆ. ಏನು ಬಾಕ್ಸಿಂಗ? ಒಳ್ಳೆ ಐಡಿಯಾ. ಅಮ್ಮ ಜಿಮ್ ಬೇಡ ಅಂತಿದ್ಲು, ಬಾಕ್ಸಿಂಗ್ ಸೇರ್ಕೋತೀನಿ. ಅದು ತನ್ಮಯ್, ಅದು ಥ್ಯಾಂಕ್ ಯು ಫಾರ್ ಯುವರ್ ಐಡಿಯಾ, ಸೂಪರ್ ಐಡಿಯಾ. ಅಮ್ಮ ಬಾಕ್ಸಿಂಗ್ ಕ್ಲಾಸ್ಗೆ ಹಾಕು. ಆದಿಯವ್ರೆ, ಏನ್ ಹೇಳ್ತಿದ್ದೀರಿ? ಅವ್ನ್ ಜಿಮ್ಗೆ ಹೋಗೋದೇ ಬೇಡ ಅಂತ ನಾವೆಲ್ಲ ಹೇಳ್ತಿದ್ರೆ ನೀವು ಬಾಕ್ಸಿಂಗ್ ಅಂತ ಏನೇನೋ ಹೇಳ್ತಿದ್ದೀರಲ್ಲ. ಸುಮ್ನೆ ಅವ್ನಿಗೆ ಆಸೆ ತೋರಿಸ್ತಾ ಇದೀರಿ. ಏನ್ ಮಾಡ್ಲಿ ಈಗ ನಾನು? ಅಮ್ಮ ಇದು ಆಗಲ್ಲ ಅಂದ್ರೆ ನಂಗ್ ಗೊತ್ತಿಲ್ಲ. ಜಿಮ್ ಹೋದ್ರೆ ಹೈಟ್ ಆಗಲ್ಲ ಅಂತಿದ್ರಿ, ಬಟ್ ಬಾಕ್ಸಿಂಗ್ ಆಗಲ್ಲ ಅಲ್ವಾ? ಹೌದು ಹೌದು ತನ್ಮಯ್. ಅಮ್ಮ ನೋಡಮ್ಮ, ಅಂಕಲ್ ಓಕೆ ಅಂದಿದ್ದಾರೆ, ಇದಕ್ಕಾದ್ರೂ ನೋಡ್ಬೇಡ ಪ್ಲೀಸ್. ಆದಿಯವ್ರೆ, ಬಿಸಿ ಪಾತ್ರೆಯಲ್ಲಿರೋ ವಸ್ತುನ ಬೆಂಕಿಗೆ ಹಾಕಿದ್ರು ಅನ್ನೋ ಒಂದ್ ಮಾತಿದೆ, ಕೇಳಿದೀರಾ ನೀವು? ಹಾಗೆ ಆಯ್ತು. ಅವನಿಗೆ ಮನೇಲೆ 4 ವ್ಯಾಯಾಮ ಮಾಡಿಸಿ ಹೇಗೋ ಸಂಭಾಳಿಸೋಣ ಅಂತ ಅನ್ಕೊಂಡಿದ್ದೆ. ಈಗ ನೋಡಿ, ನೀವ್ ಇನ್ನೊಂದ್ ತೊಂದ್ರೆ ತಂದಿಟ್ರಿ. ಇದಕ್ ಹಠ ಹಿಡ್ಕೊಂಡು ಕುತ್ಕೋತಾನೆ. ಯಾಕೆ ಹಿಂಗ್ ಮಾಡಿದ್ರಿ ನೀವು? ಅಲ್ಲ ಭಾಗ್ಯ, ಅವನು ಬೇಜಾರಲ್ಲಿದ್ನಲ್ಲ, ಅದಕ್ಕೆ. ಅವನ್ ಬೇಜಾರನ್ನ ನಾನು ಹೇಗೋ ಸರಿ ಮಾಡ್ತಿದ್ದೆ, ಈಗ ಇನ್ನೊಂದ್ ಸಮಸ್ಯೆ ತಂದಿಟ್ರಲ್ಲ. ಸಾರಿ ಭಾಗ್ಯ,
ಹೀಗೆಲ್ಲ ಆಗುತ್ತೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ನಾನು ಬೇಡ ಬೇಡ, ಏನು ಹೇಳಕ್ ಬರ್ಬೇಡಿ ನೀವು ಪ್ಲೀಸ್. ಐ ಆಮ್ ಸಾರಿ ಭಾಗ್ಯ, ಸಾರಿ. ಊಟ ಕುತ್ಕೋ ಬಾ. ನಂಗ್ ಊಟ ಬೇಡ. ನೋಡು ತನ್ಮಯ್, ಹಾಗೆಲ್ಲ ಹಠ ಮಾಡಬಾರ್ದು ಕಂದ, ಊಟ ಮಾಡು. ನಮ್ ತಾಳ್ಮೆನ ಪರೀಕ್ಷೆ ಮಾಡ್ಬೇಡ ಗುಂಡಣ್ಣ. ಬಾರ್ಸಿಂಗು ಬೇಡ, ಏನು ಬೇಡ ಅಂತ ನಿಮ್ಮಮ್ಮ ಸುಮ್ನೆ ಕೂತ್ಕೊಂಡು ಊಟ ಮಾಡು. ನಿಮ್ ಯಾರಿಗೂ ನಾನ್ ಹೇಳ್ತದ ಅರ್ಥ ಆಗ್ತಾ ಇಲ್ವಾ? ಜಿಮ್ ಸೇರ್ಬೇಕು ಅಂದಾಗ ಏನೋ ಒಂದ್ ಕಾರಣ ಕೊಟ್ರಿ, ಇವಾಗ ಬಾಕ್ಸಿಂಗ್ ಸೇರ್ಬೇಕು ಅಂತ ಒಂದ್ ಕಾರಣ ಕೊಡ್ತಾ ಇದೀರಾ. ಯಾಕೆ ಯಾರು ನನ್ನ ಅರ್ಥನೇ ಮಾಡ್ಕೋತಿಲ್ಲ? ಗುಂಡಣ್ಣ ಗುಂಡಣ್ಣ ಅಂತ ಕರಿಬೇಡ. ಸರಿ, ಹಾಗ್ ನೋಡಕ್ ಹೋದ್ರೆ ನೀನ್ ನಮ್ ಯಾರನ್ನೂ ಅರ್ಥ ಮಾಡ್ಕೊಳ್ತಿಲ್ಲ. ನಾವೆಲ್ರೂ ಹೇಳ್ತಿರೋದು ನಿನ್ ಒಳ್ಳೇದಕ್ಕೆ ತಾನೆ. ಯಾಕೆ ಅರ್ಥ ಆಗ್ತಿಲ್ಲ ನಿನ್ಗೆ? ಅಲ್ವೋ, ಬಾಕ್ಸಿಂಗ್ ಸೇರ್ತೀನಿ ಅಂತ ಕುಣಿತಿದ್ಯಲ್ಲ, ಬಾಕ್ಸಿಂಗ್ ಸೇರ್ಕೊಂಡು ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋದು? ಏನ್ ಹೆಚ್ಚು ಕಮ್ಮಿ ಆಗಲ್ಲ ಅಮ್ಮ. ಯಾರು ಹೇಳಿದ್ದು ಏನು ಆಗಲ್ಲ ಅಂತ? ಆ ಬಾರ್ಸಿಂಗ್ ಹೋದ್ರೆ ಮೂತಿ ಗೀತಿ ಎಲ್ಲ ಸೊಟ್ಟ ಹೋಗತ್ತೆ. ನಿನಗೂ ಹಾಗೆ ಆದ್ರೆ ಏನ್ ಮಾಡೋದು? ಎಷ್ಟು ಮುದ್ದಾಗಿದೆ ಮುಖ ಇವಾಗ. ಅದಕ್ಕೆ ಹೇಳಿದ್ದು, ಬಾರ್ಸಿಂಗು ಇಲ್ಲ ಏನೂ ಇಲ್ಲ, ತೆಪ್ಪು ಕೂತ್ಕೊಂಡು ಊಟ ಮಾಡೋ. ಜಿಮ್ ಸೇರ್ಬೇಕು ಅಂದಾಗ ಹೈಟ್ ಬೆಳೆಯಲ್ಲ ಅಂದ್ರಿ, ಇವಾಗ ಇನ್ನೊಂದ್ ಕಾರಣ ಕೊಡ್ತಾ ಇದೀರಾ. ನೋಡು ತನ್ಮಯ್, ಅದ್ ಒಂದೇ ಕಾರಣ ಅಲ್ಲ. ಇಲ್ಲಿ ನೀನ್ ಹೇಳ್ತಿರೋ ಬಾಕ್ಸಿಂಗ್ ಬಗ್ಗೆ ಯಾರಿಗೂ ಏನು ಗೊತ್ತಿಲ್ಲ. ಎಲ್ ನಡೆಯುತ್ತೆ, ಕ್ಲಾಸ್ ಯಾರು ಹೇಳ್ಕೊಡ್ತಾರೆ, ಎಷ್ಟು ಸಮಯ ಹಿಡಿಸುತ್ತೆ, ಇದ್ರ ಬಗ್ಗೆ ಎಲ್ಲ ಯಾರಿಗೂ ಏನು ಗೊತ್ತಿಲ್ಲ. ಅದೆಲ್ಲ ನಾನ್ ತಿಳ್ಕೊತೀನಿ. ನೋಡು ತನ್ಮಯ್, ಬಾಕ್ಸಿಂಗ್ ಕಲಿಯೋದು ಅಷ್ಟು ಸುಲಭ ಅಲ್ಲ ಪುಟ್ಟ. ಅದಕ್ಕೆ ಬೇಕಾದ ಕಿಟ್ ತಗೋಬೇಕು, ಅದು ತುಂಬಾ ಖರ್ಚಾಗತ್ತೆ ಮರಿ. ಆದ್ರೆ ಅಂಕಲ್, ಅಮ್ಮಂಗ್ ಗಿಫ್ಟ್ ಕೊಟ್ಟಿದಾರಲ್ಲ, ಅದ್ರಲ್ಲಿರೋ ದುಡ್ಡನ್ನ ಖರ್ಚು ಮಾಡಿದ್ರೆ ಆಯ್ತು. ತನ್ಮಯ್, ಬರ್ತಾ ಬರ್ತಾ ನಾಲ್ಗೆ ಉದ್ದಾಗ್ತಿದೆ ನಿಂದು. ಆ ದುಡ್ಡು ನನಗ್ ಸೇರಿದಲ್ಲ ಅಂತ ಹೇಳ್ತಿದೀನಿ ತಾನೆ, ಮತ್ತೆ ಅದೇ ದುಡ್ಡನ್ನ ಬಳಸೋಣ ಅಂದ್ರೆ ಏನರ್ಥ? ಅದೇನಾದ್ರೂ ಸರಿ, ನಿನ್ನ ನಾನು ಬಾಕ್ಸಿಂಗ್ಗೆ ಸೇರ್ಸಲ್ಲ. ಭಾಗ್ಯ, ವಾಪಸ್ ಬಾ. ಕರಿಯಕ್ ಹೋಗ್ಬೇಡ ಅವನ್ನ. ನೋಡು, ಚಿಕ್ಕ ಹುಡುಗ ಅವನು. ಈಗಿಂದ ಅವನ ಹಠಕ್ಕೆಲ್ಲ ನೀನ್ ಸೊಪ್ಪು ಹಾಕಕ್ ಹೋಗ್ಬೇಡ. ತಲೆ ಮೇಲೆ ಹತ್ ಕೂತ್ಕೋತಾನೆ. ಹಂಗೆ ಬಿದ್ದಿರ್ಲಿ, ಸರಿ ಹೋಗ್ತಾನೆ.